ನಿಮ್ಮೆಲ್ಲರ ಹತ್ರ ನಂದೊಂದು ರಿಕ್ವೆಸ್ಟ್ ಏನು ಅಂದರೆ, ಇಲ್ಲ ಶಾಂತಕ್ಕ ಭಾಳ ಜೋರಾಗಿ ನೀ ಯಾಕೆ ಹಿಂಗೆ ತಡ್ಕೊಂಡದಿ ಅಂತೇಳಿ ನಾನು ನಿಮಗೆ ಮೊದಲೇ ಹೇಳಿದ್ದೆ. 1980ರಿಂದ 2024ವರೆಗೂ ಬರ್ತೇನೆ, ಆದಷ್ಟು ಬೇಗ ಬರ್ತೇನೆ, ಭಾಳ ಲೇಟ್ ಮಾಡೋಂಗಿಲ್ಲ ಅಂತ. ಈಗ ಆವಾಗಿನ ಕಾಲದಲ್ಲಿ ಸೊಸ್ತ್ಯಾರು ಅತ್ತಿ ಹೆದರ್ತಿದ್ರು, ಹೊಳ್ಳೊಳ್ಳೆ ಮಾತಾಡ್ತಿದ್ದಿಲ್ಲ, ಎಲ್ಲೊಬ್ರು ಯಾರೋ ಒಬ್ರು. ಆದರೆ ಹೆಚ್ಚಾಗಿ 100ಕ್ಕೆ 90 ಭಾಗ ಗಂಡಗೆ ಹೆದರಿ ನಡೀತಿದ್ದಿದ್ದೆ ಜಾಸ್ತಿ. ಅವಾಗ ಏನಂದರೆ ಯಾಕಂದ್ರೆ ಮಕ್ಕಳು ಹೆಚ್ಚಾಗಿ ಇರ್ತಿದ್ರು, ಬಂದು ಸೊಸ್ತ್ಯಾರ ಅಂಜ್ಕೊಂತಿದ್ರು, ಜಗಳ ಮಾಡಿ ನಾ ಬಿಟ್ಕೊಟ್ಟು ಹೋಗ್ಬಿಟ್ರೆ ಹೆಂಗಪ್ಪ ನಮ್ಮ ತವ್ರ ಮನ್ಯಾಗ ಅಂತೇಳಿ. ಹಾಗಾಗಿ ಅವ್ರು ಜಗಳನೂ ಮಾಡ್ತಿದ್ದಿಲ್ಲ, ಅವ್ರು ಇಷ್ಟೊಂದು ಕಿರಿಕಿರಿ ಅನ್ಸಸ್ಕೊಂಡು ಹೋಗ್ತಿದ್ರು, ಗಟ್ಟಿದ್ರು, ಎಲ್ಲದೂ ಕೆಲಸದಾಗ ಎಲ್ಲದೂ ಮಾಡ್ಕೊಂಡು ಹೋಗ್ತಿದ್ರು. ಬಂದು ಆದ್ಮೇಲೆ ಅಷ್ಟೇ ಕಿರಿಕಿರಿ ಇರ್ತಿದ್ರು. ನಾನು ಸ್ವತಃ ನಮ್ಮ ತಾಯಿ, ನಮ್ಮ ಅತ್ತಿಯವರು, ನನ್ನ ಗಂಡ ಎಲ್ಲರನ್ನೂ ಕೇಳಿನೇ ಮಾಡ್ತಾ ಇರೋದು ಇದು ಕತ್ತಿನ, ಅವಾಗ ಹೆಂಗಿದ್ರು ಏನು ಎತ್ತ ಅಂತೇಳಿ. ಆಮೇಲೆ ಈ ಎಪಿಸೋಡು ಪೂರ್ತಿಯಾಗಿ ನೋಡ್ರಿ. ಈ ಎಪಿಸೋಡ್ನೊಳಗೆ ಏನು ಆಕ್ಕೇತಲ್ಲ, ಈ ಎಪಿಸೋಡ್ನಾಗ ಆಗುವಂಥದ್ದು ರಿಯಲ್ ಆಗಿ ನಡೆದಿದ್ದನ್ನೇ ಕೇಳಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಯಾವುದು ಕಾಲ್ಪನಿಕ ಏನು ಅಷ್ಟೊಂದು ಕೂಡಿಸಿ ಮಾಡಕತ್ತಿಲ್ಲ ರೀ. ನೋಡ್ರಿ, ಬರ್ತಾಳ ಈರೀನೂ ಬರ್ತಾಳ ಸೊಸೆಯಾಗಿ, ನಿಮಗೆ ಅದು ಬೇಕಾಗಿತ್ತು ನಂಗೆ ಗೊತ್ತು. ಈರೀನೂ ಬರ್ತಾಳ, ಯಾಕಂದ್ರೆ ಈ ಮುದುಕಿ ಇನ್ನೇ ಭಾಳ ದಿನ ಏನಿರಲ್ಲ, ಮುಂದೆ ಹೋಗ್ತತಿ. ಈಗ ಶಾಂತಕ್ಕನು ಅತ್ತಿ ಅಕ್ಕಳ, ಅಕ್ಕಿಗೂ ಮಗ ಅದನ್ನ, ಸೊಸಿ ಬರ್ತಾಳ, ಓಡಿಸ್ತೀನಿ ನೋಡ್ರಿ. ಚೆನ್ನಾಗೈತಿ ಸ್ಟೋರಿ. ನನ್ನ ಕತಿ ಈಗ ನಾ ಏನು ಮಾಡ್ತೇನಲ್ಲ ಅದು ನಿಮ್ಗೆ ಇಷ್ಟ ಆಕೈತಿ ನೋಡ್ರಿ. ಹೊಲ್ದಾಗ ಕಡ್ಲಿ ಕೀಳು ಕೆಲಸ ಐತಿ, ನಾ ಮುಂದೆ ಹೋಗಿರ್ತೇನೆ, ಹಿಂದ್ ಬಾ. ನಿನ್ನೆ ಹೇಳಿದ್ದೆ ನಿನಗೆ ಅಡಿಗೆ ಮಾಡಿಟ್ಟಿನ. ಹ್ಞೂ, ಒಂದು 20 ರೊಟ್ಟಿ ಪಲ್ಯ ಗಿಲ್ಯ ಎಲ್ಲ ಮಾಡಿ ಇಟ್ಕೊಂಡೇನಿ ನಾನು. ಇದು ಜುಣಕ ಮಾಡೇನಪ್ಪ, ಪಲ್ಯ ಅಂತಂದ್ರೆ ಉದ್ರಬೇಳೆ ಒಂದ ಮಾಡೇನೆ, ಜುಣಕ ಮಾಡಿಬಿಟ್ಟೇನೆ, ಅನ್ಕೋ ಆಕತಿ ಅದಕ್ಕೂ ಆಕತಿ ಅಂತೇಳಿ. ಹಾ ಆತಂಗಾರ ದೌಡ್ ಬಾ. ಏನ ಅಣ್ಣ ಬರುವತ್ನ್ಯಾಗ ಅಲ್ಲೇ ಇದು ಹೊಲ್ದಾಗ ಇದು ಏನದ ಪ್ಯಾರ್ಲ್ಕಾಯಿ ಆಗಿದ್ವಂದ್ರೆ ಚಿಕ್ಕಣ್ಣಾಗಿದ್ರೆ ಹರ್ಕೊಂಬ ಅಣ್ಣ. ಹ್ಞೂ ನಮ್ಮ ಹಾರ್ಕೊಂಬರ್ತೇನೆ ತಗೋ. ಹಂಗ ಅಣ್ಣ, ನಾನು ನಾಳೆ ಊರಿಗೆ ಹೋಗ್ಬೇಕಂತದೇನೆ, ಒಂದು ಸ್ವಲ್ಪ ಕೆಲಸ ಐತಿ ಊರಾಗ. ಅದಕ್ಕೆ ನೀನು ಏನು ಮಾಡಿ ಅಣ್ಣ, ನನಗೆ ಪ್ಯಾರ್ಲ್ಕಾಯಿ ಚಿಕ್ಕಕಾಯಿ ಜಾಸ್ತಿನ ಹರ್ಕೊಂಬ, ಊರಿಗೆ ಹೋಯ್ತೀನಿ. ಆಮ್ಯಾಗ ಸ್ವಂತಿಕಾಯಿ, ಕಾಯಿಪಲ್ಲೆ ಹೊಲ್ದಾಗ ಏನೇನೈತಿ ನೋಡಿ ಎಲ್ಲದನ್ನು ಒಟ್ಟು ಜಾಸ್ತಿನ ತೊಗೊಂಬ ಅಣ್ಣ, ನಾನು ಊರಿಗೆ ಹೋಯ್ತೀನಿ. ಕಡ್ಲಿ ನೋಡಣ್ಣ, ನನಗೊಂದು 5 ಕಿಲೋ ಕಡ್ಲಿ ಬೇಕು. ಮತ್ತು ನನಗೆ ತೊಗೊಂಬರ್ತೀನಿ ಮನೆಗೆ, ನಾನು ನಾಳೆ ಹೋಗ್ಬಿಡ್ತೇನೆ ಊರಿಗೆ. ಹಾ ಆತ್ ತೋರ್ ಒತ್ತರ್ತೇನೆ ಅಣ್ಣ. ಬಸ್ಸಿಗೆ ಮತ್ತು ನೀನ ಬಾ ಬೆಳಿಗ್ಗೆ ಹತ್ಸಾಕ, ಯಾಕಂದ್ರೆ ಅಷ್ಟು ಜ್ವಾಳನೂ ಕೊಡ್ತೇನೆ ಅಂದಾಳ ಅವ್ವ, ಒಂದು ಚೀಲ. ಅದಕ್ಕೆ ಜ್ವಾಳ ಇವ್ರು ಹೊತ್ಕೋತಾರ, ಉಳ್ಕದ್ದೆಲ್ಲ ಹಿಡ್ಕೊಳಕ್ಕೆ ನನಗೆ ಆಗುದಿಲ್ಲ. ಅದಕ್ಕೆ ನೀನ ಒಟ್ಟು ಬಾ, ಮತ್ತು ನಾ ಹುಡುಗರ ಕೈನೂ ಹಿಡ್ಕೋಬೇಕಲ್ಲ. ಮತ್ತೆ ಏನ ಜ್ವಾಳ ಕೊಡ್ತೇನೆ ಅಂದಾಳ? ಅಲ್ಲ ಯವ್ವ, ಜ್ವಾಳ ಭಾಳ ಇದ್ದಿದ್ದಿಲ್ವಿ? ಯಾಕಲ ಬಾಡೆ, ನನ್ನ ಮಗಳಿಗೆ ನಾ ಜ್ವಾಳ ಕೊಡ್ಬಾರ್ದನ? ಯಾಕಂತ ಕೇಳ್ತೀನಿ. ಏನು ನೀನು ಹೆಂಗೆ ತಲೆಯಾಗ ತುಂಬಿದ್ಲನ? ನೋಡು, ನಾ ಅದ್ನಿಗೆ ಏನೇನೋ ಕೊಟ್ಟು ಕಳ್ಸಾಕತ್ತಾಳೆ ನಿಮ್ಮ ತಂಗಿ ನಿಮ್ಮವ್ವ ಅಂತೇಳಿ. ಅಲ್ಲ ಎಂದು ಅನ್ಲಾರ್ದ ಇಂಡಿಯಾ ಕನ್ನಕತ್ತಿ ಮಾತು. ಇಲ್ವಿ, ನಾವು ಹೋದ ವರ್ಷ ಜ್ವಾಳ ಹಾಕೇ ಇಲ್ಲ ಹೊಲ್ದಾಗ, ಮತ್ತೆ ಅಚ್ಚಿ ವರ್ಷದ ತಿನ್ನಾಕತ್ತಿದ್ವಲ್ಲ. ಇನ್ನೊಂದು 1.5 ಕಿಲೋ ಮ್ಯಾಗನ 1.5 ಚೀಲದ ಮ್ಯಾಗನ ಉಳಿದಿದ್ವು. ಅದ್ರಾಗ 1 ಚೀಲ ಇವ್ರಿಗೆ ಕೊಟ್ಟು ಕಳ್ಸಿದೆ ಅಂದ್ರೆ ಇನ್ನೊಂದು ಅರ್ಧ ಚೀಲ ಅಷ್ಟ ಹಾಕಾವು ನಮಗ. ಅದಕ್ಕೆ ಹೇಳಿದೆ ನಾನು, ಮತ್ ಮುಂದ್ ವರ್ಷ ನಮ್ಮ ಹೊಲ್ದಾಗ ಹಾಕಿನ ಕೊಡಾಕ್ ಬರ್ತಿತ್ತಲ್ಲ ಅಂತ. ಏನಂದ್ ನನಗೆ ಗೊತ್ತಿಲ್ಲ, ನಾ ಕೊಡ್ತೇನೆ ಅಂದ್ಮೇಲೆ ಕೊಡ್ತೇನೆ ಅಷ್ಟೇ. ವರ್ಷ ನನ್ನ ಮಗಳಿಗೆ ಕೊಡ್ತಿದ್ದೆ, ಈ ವರ್ಷನೂ ಕೊಡ್ತೇನೆ ಅಷ್ಟೇ. ಏನ ನೀ 108 ನನಗೆ ಹೇಳ್ಬೇಡ, ಕಾಯ್ದೆ ಕಾನೂನು. ಆತು ರೀ, ನನ್ನ ಮನ್ಯಾಗ ಜಗ್ಗು ಹೊರೆ ಬದುಕು ಬಿದ್ದತಿಪ್ಪ. ಅದಕ್ಕೆ ಒಲಿ ಮುಂದೆ ಕಟ್ಟಿಗಿನೂ ಖಾಲಿ ಆಗ್ಯಾವ, ಕಡ್ದು ಇಟ್ಕೋಬೇಕು. ನಾ ಇನ್ನೂ ಜಗ್ಗು ಕೆಲಸ ಅದಾವು. ನೀವೇನು ಮಾಡ್ರಿ, ನಾ ಹೋಗಿರ್ರಿ, ನಾ ಬೇಕಾದ್ರೆ ಹುಡುಗರ ಕೈಯಾಗ ಬುತ್ತಿ ಗಂಟು ಕೊಟ್ಟು ಕಳಿಸ್ತೇನೆ, ರೊಟ್ಟಿ ಗಂಟೆ. ಏನು ಹಂಗಂತೀಯ? ಅಲ್ಲ, ಏನ್ ದೊಡ್ಡಾಗದ, ಅಲ್ಲೇ ಇಲ್ಲೇ ಮಾಡಿದ್ರೆ ಆಕತಿ. ಮನೆಯಿಂದ ಏನ್ ದೊಡ್ಡ ಕೆಲಸ ಅನ್ನೋದು? ಕಡ್ಲಿ ಕೇಳಕ್ಕಾಗೋದಿಲ್ಲ ಅಂದ್ರೆ ಮನೆಗೇನೈತಿ ನಿನ್ ಹೊರೆ ಬದುಕ? ಅವ 4 ಬಾಂಡೆ, ಅವ 4 ಅರಿಬಿ, ಅವ್ನು ಹೋಗ್ಯಾಕ ಒಂದು ಸಂಜೆ ಮಠ ಮಾಡ್ತಿ. ಒಲಿ ಮುಂದೆ ಕಟ್ಟಿಗಿಲ್ಲ ಅಂತ ಸ್ವಲ್ಪ ಅದಾವಿಲ್ಲ, ಅಷ್ಟ ಸಾಕು. ಹೋಗಿ ರಾತ್ರಿ ಬಂದು ಬೇಕಾರೆ ಕಡ್ದು ಇಟ್ಕೊಳ್ಳುವಂತಿ. ಹೋಗಿ ಏನಾಗದಲ್ಲ, ಹೊಲಕ್ಕೆ ಹೋಗ, ಮತ್ತೊಂದು ಆಳಿನ ಪಗಾರ ಉಳಿತೈತಿ, ಹೋಗ. ಆತೋರಿ ಹೋಗ್ಕನ್ ರೀ, ನಾನು ಹಂಗಾರ ರೊಟ್ಟಿ ಗಂಟು ತೊಗೊಂಬರ್ತೇನೆ ತಡ್ರಿ. ಅಲ್ಲೇ ಚಂದಾಗಿ ಬಗ್ಗಿಸಿ ಕೆಲಸ ಮಾಡಿಸ್ಲಾಯ್ಕಿದ. ಏನ ಹಂಗ ಮಾತಾಡ್ಸ್ಕೊಂಡು ಅವ್ರು ಇವ್ರು ಕೂಟಿ ಏನ್ರ ಮಾತಾಡ್ಕೊಂತ ಕುಂತ ಬಿಡ್ತಾಳ ಈಕಿ. ಹಾ ಆತು ಮಾಡಿಸ್ತೇನೆ ರೀ. ಹಂಗಾರ ಬರ್ರಿ, ಹಂಗಾರ ಹೋಗುನ್. ಹೋಗಿಂದ ಚಂದ ಕೆಲಸ ಮಾಡಲೆ. ಏನ ಮತ್ತ ಹಂಗ ಹಚ್ಕೊಂಡ್ ಕುಂದ್ರಬೇಡ. ಗದಗ್ನ ಬಂದಕ್ಕೆ ಅರಿಬಿ ಹೋಗಿದ್ದು, ಬಾಂಡೆ ಗಿಂಡೆ ಎಲ್ಲ ಕೆಲಸ ಹಂಗ ಬಿದ್ದಿರ್ತಾವು, ಒಟ್ಟು ಮಾಡು. ಆತೋರಿ ಅತ್ತೆರ ಬರ್ತೇನೆ. ಸಿದ್ಧ ಅಳೆ ಅಲ್ಲೇ ಹೊಲದ ಕಡೆನೆ ಬಂದಿರ್ಬೇಕು ನೋಡಪ್ಪ, ಒಟ್ಟು ಮಾತಾಡ್ಸು, ಎಲ್ಲದಾರ ನೋಡು. ಆತು ಅಂದಂಗ ಒಂದ್ ಮಾತು ಹೇಳೋದಿತ್ತಪ್ಪ, ನಂಗೆ ಲಕ್ಷಣ ಆಗಿಲ್ಲ ನೋಡು. ಕಸ್ತೂರಿ ಹೊರಗೆ ಆಡಕ್ ಹೋಗ್ಯಾಳ, ಏನ್ ಮಾಡ್ಯಾಳ? ಅಲ್ಲ ದೊಡ್ಡದಾದ ಹೆಣ್ಮಗಳಪ್ಪ, ಎದಕ್ ಕಳ್ಸ್ಬೇಕು ಅದನ್ನ ಹೊರಗಂತ ನಾನು. ನೀನ್ ಹೆಂಡತಿ ಒಟ್ಟು ಹೇಳು, ಏನ ಕೈಗೆ ಬಂದಾಳ ಈಗ, ಮೊದ್ಲ ಕಾಲ್ಮಾನ ಬರಬರಿ ಇಲ್ಲ, ಎದಕ್ ಹೋಗ್ಬೇಕಲ್ಲೇ ಹೊರಗ? ಅವ್ರ ಇವ್ರ ಮನೆ ಟಿವಿ ನೋಡಕ. ಮತ್ತ ಹೋಗುದಲ್ದ ಇವು 2 ಮಕ್ಕಳು ಬೇರೆ ಕರ್ಕೊಂಡು ಹೋಗ್ಯಾಳ. ಇವ ಎಲ್ಲಿ ಗುಂಡ ಆಡಕ್ ಹೋಗ್ಯಾನ, ಯಾಕೆ ಕೆರೆಯಾಗಿ ಈಶೋಡಕ್ ಹೋಗ್ಯಾನ ಗೊತ್ತಿಲ್ಲ. ಅವಂಗೂ ಒಟ್ಟು ಬುದ್ಧಿ ಹೇಳಿ ನೀನು. ಆಮೇಲೆ ನಮ್ಮ ಹಳೆಯಾರ ಕಡೆ ಅಂದ್ರೆ ನನ್ನ ಮಗಳಂದ್ಲಿ, ಈಗ ಅವ್ರ ಊರ್ ಕಡೆ ಒಂದು ಚಲೋ ಮಂತ್ಯಾನ ಐತಂತ. ಹಳೆಯಾರಿಗೆ ಭಾಳ ಚಲೋ ಗೊತ್ತಂತವ್ರ. ಅಷ್ಟು ಚಲೋ ಮಂತ್ಯಾನಂತ. 8 ಎತ್ತಿನ ಕಂತದ ಮನಿ ಅಂತ ಬೇಕಾದಂಗ. 2 ಲಗ್ನ ಆಗೈತಂತ, 5 ಮಂದಿ ಅಂತ ಗಂಡು ಮಕ್ಳು. 3ನೇದವಂತೀವ, 3ನೇದವಂಗ ಲಗ್ನ ಅಂತ ಈಗ ಆಗ್ಬೇಕಾಗಿರೋದು. ಭಾಳ ಅಂದ್ರೆ ಭಾಳ ಚಲೋ ಅದಾರಂತಲ್ಲ. ಮಂತ್ಯಾನಿಂದ ಹೊಲಾಗಿಲ್ಲ ಎಲ್ಲ, ಆಕಳ ಎಮ್ಮೆ ಕುರಿ ಕೋಳಿ ಎಲ್ಲ ದರ್ವಂದು ಅದಾವಂತ. ಮನಿನೂ ಅಷ್ಟ ಅಂತ. ಹಂಗ ಅಷ್ಟು ಚಂದ ಐತಂತ. ಅದಕ್ಕೆ
ಅದಕ್ಕೆ ನೀ ಹ್ಞೂ ಅಂದೆ ಅಂದ್ರೆ ಮತ್ತು ಅವ್ರಿಗೆ ಮಂತ್ಯಾನ್ ನೋಡಾಕ ಇದು ಹುಡುಗಿ ನೋಡಾಕ ಬಾ ಅಂತ ಕನ್ಯೆ ನೋಡಾಕ ಹೇಳುನು ಅಂತ. ನೀ ಹ್ಞೂ ಅಂದ್ರೆ ಮತ್ತೆ ಅವ್ರಿಗೆ ಈಕಿಗೆ ಹೋಗಿ ಹೇಳು ಅಂತ ಹೇಳ್ತೇನೆ, ಬರ್ತಾರ ಅವ್ರು ನೋಡಾಕ ನೀ ಹ್ಞೂ ಅಂದ್ರೆ. ಓ ಹೌದನ, ಆತ್ ತೊಬೆ ಆತು ಮತ್ತೆ ಇಲ್ಲಿ ಇವು ಕಲ್ಯಾಣರು ಗುರುವಣ್ಣರು ಮತ್ತು ಶಂಕರಣ್ಣರು ಏನು ಹೇಳಲೇ ಇಲ್ವ ಅವ್ರು ವಾಪಸ್? ನಾವು ಹೆಣ್ಣೆತ್ತರ ಹೆಂಗೆ ಕೇಳ್ಬೇಕು? ಹೌದಿಲ್ಲ, ನಾವಿದ್ದು ಅವ್ರು ಏನು ರುಸಾಬ್ರಿ ತೆಗಿಲಿಲ್ಲ. ಇರ್ಲಿ, ಇವ್ರು ಕೇಳ್ದಾಗ ಹೇಳಿದ್ರ ಆತ, ಬೇಕಾರೆ ಹಿಂಗೆ ನೋಡಕ್ ಬಂದಾರ್ರಿ ಅಂತ ಅಂತೀನಿ ನಾನು. ನೋಡು ನಾವೇನಾರ ಏನಾರ ಹೇಳ್ತಾರನ ಅಂತೇಳಿ. ಸರಿ ಹಂಗಾರೆ ತಂಗ್ಯವ, ನೀ ಊರಿಗೆ ಹೋಗಿಂದ ಅವ್ರನ್ನ ಕಳ್ಸಿ ನೋಡಕ್ ಏನು ಎಂತ ಬರ್ತಾರ ಏನು ಅಂತೇಳಿ. ಅವ್ರು ಬರೋದಕ್ಕಿಂತ ಮುಂಚೆ ಟಪಾಲ್ ಹಾಕು, ಮತ್ತೆ ನಮ್ಗೆ ಗೊತ್ತಾಗಬೇಕಲ್ಲ ಸುದ್ದಿ. ಏನ ಅವ್ರ ಕೂಟ ನಾನು ಬರೋದಾದ್ರೆ ಬರ್ತೇನೆ, ಇಲ್ಲಿಕಂದ್ರೆ ಇವ್ರಿಗಾರ ಹೇಳ್ತೇನಂತ. ಏನು ಇವ್ರಾರ ಬರ್ತಾರಂತ, ಮನೆ ತೋರ್ಸಕ್ಕದು ಬೇಕಲ್ಲ ಮತ್ತೆ, ಅದಕ್ಕೆ ಅವ್ರ ಜೊತೆಗೆ ಅವ್ರಾರ ಬರ್ತಾರ. ನಾನು ಟಪಾಲ್ ಹಾಕ್ತೇನೆ ತೋ ಒಂದು ವಾರ ಮುಂಚೆ ಇಂಥ ದಿನ ಬರ್ತಾರಂತೇಳಿ. ಹಂಗೆ ಮಾಡು. ನಾ ಹೊತ್ತಕತ್ತೋರೇವ, ನಾ ಬರ್ತೇನೆ. ಹಂಗಾರ ಏನ ಲಾಳ್ ಕಾಯಕತ್ತವ ಏನ? ಹೊಳ್ಳಿ ಬರೋ ಮುಂದಾಗ ಏನ ಬುತ್ತಿಗ ರೊಟ್ಟಿ ಗಂಟು ಖಾಲಿನ ಇರ್ತತಿ. ಆ ಖಾಲಿ ಇದ್ದಿದ್ದು ಇದ್ರಾಗ ಓಸ್ ಕಟ್ಟಿಗೆ ಆರಿಸಿ ಹಾಕೊಂಬ, ಹತ್ತಿ ಕಟ್ಟಿಗೆ ಬರೋದಾರ್ಯಾಗ ಹಂಗ ಕೈ ಬೀಸ್ಕೊಂತ ಬರಬೇಡ. ಕಟ್ಟಿಗೆ ಮುರ್ಮುರ್ದು ಹಾಕೊಂಬ ಅದ್ರಾಗ. ಏನ ಓಸ್ ಒಲಿ ಪುಟ್ಟು ಮಾಡಾಕರ ಹಾಕವು. ಆತ್ರಿ ಅತ್ಯಾರ. ಬಂದಿಂದ ಬೆಣ್ಣಿ ಕಡಿಬೇಕು ನೋಡು. ಏನ ಕೆನ್ನಿ ತೆಗ್ದಿಟ್ಟತಿ, ಬೆಣ್ಣಿ ಕಡ್ದು ಕೊಡು, ನನ್ನ ಮಗಳಿಗೆ ಕೊಟ್ಟು ಕಳಿಸ್ತೇನೆ. ಬೆಣ್ಣಿ ತುಪ್ಪ ತಿನ್ಲಿಲ್ಲ ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅಲ್ಲಿ. ಏನ ಪಾಪ ಸ್ವರ್ಗದಂಗ ಹೇಳ ನನ್ನ ಮಗಳು. ಅತ್ಯಾರ ಮೊನ್ನೆರ ಕಡ್ದಿದ್ನಿರಿ, ಕಡ್ದು ಅರ್ಧ ಗಿರ್ಜಿಯರ್ ತಗೊಂಡು ಹೋಗಿದ್ರು ಮಾರಾಕ. ಏನು ಉಳ್ಕಿದ್ದು ಮನ್ಯಾಗ ಹುಡುಗರು ತಿನ್ನಾಕಂತ ಇಟ್ಟಿದ್ದೆ. ಏನಾಗುದಿಲ್ಲ ತಗೋ, ಒಂದ್ ತಿನ್ಲಿಕ್ಕಂದ್ರ ನನ್ನ ಮಗಳು ಬರುದ ತಿಂಗಳ 6 ವರ್ಷಕ್ಕೊಂದು ಬರ್ತೈತಿ ಪಾಪ. ಏನ ಏಟೈತೆ ಅಷ್ಟು ಕಡ್ದ ನನ್ನ ಮಗಳಿಗೆ ಕೊಟ್ಟು ಕಳಿಸ. ಹಾಲು ಕಾಸಿವ ಸಂಜಿಗೆ ಬಂದು. ಆತವ್ರಿ. ಹಂಗ ಒಟ್ಟ ಗಡಿಯಾಗ ಕೆನೆ ಮೊಸರು ಹೆಪ್ಪಾಕ, ಮೊಸರು ಕೊಟ್ಟು ಕಳ್ಸುನು. ಆತವ್ರಿ ಅತ್ಯಾರ. ಮಳ್ಳಿ ಅತ್ತಿಗರಿರ್ತೀರಂತೆ ಬೆಣ್ಣೆ ಕೂದ್ಲ ತೆಗ್ದಂಗ ಮಾತಾಡ್ತಾಳ. ಹಂಗ ಮಾತಿಗೆ ಹೇಳು, ಮಾತಾಡ್ತಾಳ ಬೆಲ್ದಂತವ್ ನಾಕ್. ಆಕಿ ಹೋಗಿದ್ದ ಚಲೋ ಆತ, ಸುಮ್ಕಿರ ನೀನು. ತಡಿ ನೋಡ್ತೇನೆ ಹೋಗ್ಯಾಳನ. ಅಯ್ಯೋ ಎಂತ ಚಂದ ಹಾಡು ಬರಾಕತ್ತಿತ್ತು, ಮುಗ್ದ ಬಿಡ್ತಲ್ರಿ ಗೌಡ್ರ. ಏ ರೀಲ್ ವಾಪಸ್ ಉಲ್ಟಾ ಹಾಕ್ಬೇಕು ಸುತ್ತಿ. ಎಂತ ಚಂದ ಹಾಡು ಬರಾಕತ್ತಿತ್ತಂತ. ಹಾಡು ಮುಗಿತದ. ಹೌದಾ, ತಾಡ್ರಿ ಹಂಗಾರ ಮಾಡ್ತೇನೆ. ಏನ್ ಮಾಡತ್ತಿ? ಅಯ್ಯಯ್ಯಯ್ಯೋ ಆತಾಳ ಬೆಂಕಿ ಹತ್ತು ತೋಟು ರೀ. ಎಲ್ಲಿ ನೋಡಲಿ ಎಲ್ಲ ರೀಲ್ ಎಳದ್ ಹೊರಗೆ ಹೋಗದ ಆತ. ಏನ್ ಹೊಲಸ್ ಸುಳೆ ಮಗ ಅದನೋ ಮರ, ಇವ್ ಕುಡ್ದು ಕಾಸ್ಲಿ ಅತ್ತಾಗ ಏನ್ ತೇಲಿ ಹಿಡಿಸ್ತಿಲ್ಲ. ಮಾ ಭಡ್ಸಿ ಮಗನ ಅತ್ತಾಗ ಎದ್ದು ಹೋಗ್ಲೇ ನಿನ್ನ ಬೋಸಡಿಕೆ ಅಲ್ಲ. ಅದನ್ನ ಹಾಳು ಮಾಡಿ ಹತ್ತಿಗೆ ಹಿಡಿವಿದೆ ಅದನ್ನ. ನಿನ್ನ ನಾವು ಏನ್ ಕಾಡ್ತಿಲಿ ಮಾರಾಯ ನೀ ಅತ್ತಾಗ. ಕುಡ್ದು ಕಾಸ್ಲೆ ಮುಟ್ಬೇಡ ತಡ್ಲೆ ಅಂತ ಹೇಳಕ್ಕಾಗ್ಲಿ ಅದನ್ನ ರೀಲಿ ಎಳೋದು ಎಲ್ಲ ಹೊರಗೆ ಹಾರ್ಗಿಡ್ಸಿಟ್ನಲ್ಲಿ ನೋವನ್ನ ತಗ. ಹಂಗಲ್ರಿ ಗೌಡ್ರೆ, ರೀಲ್ ಮತ್ತು ಸುತ್ತ ಅಂದಿರಲ್ಲ, ಅದಕ್ಕೆ ಹೊರಗೆ ತೆಗೆದು ಚಂದಾಗಿ ಸುತ್ತುನ ಅಂತೇಳಿ ಹೊರಗೆ ಎಳನ್ನಿರಿ. ತಡ್ರಿ 2 ಮಿನಿಟ್ ಸುತ್ತ ಕೊಟ್ಬಿಡ್ತೇನೆ ಈಗ. ಹಾರ್ಗೆಡ್ದು ಹೋತದ ಮಾ ಭಡ್ಸಿ ಮಗನ, ಕುಡ್ದು ಕಾಸ್ಲೆ ಕುಡುಕ್ ಸುಳೆ ಮಗನ. ಗೌಡ್ರೆ ಹಂಗೆಲ್ಲ ಬೈಬೇಡ್ರಿ. ನೋಡ್ರಿ ನಾವು ಭಾಳ ಇದದೇನ್ರಿ ಗೌಡ್ರ, ಹಂಗೆಲ್ಲ ಬೈಬೇಡ್ರಿ. ನನ್ನ ಮನ್ಸಿಗೆ ಭಾಳ ನೋವಾಕತಿ ಏನ್ರಿ. ನಾವು ಸುಳ್ಳ ಒಬ್ರಿಗೆ ಕೆಟ್ಟದ್ದು ಬಯಸ್ಲಾರ್ದವ್ರಿ. ನಿಮ್ಮದು ಕ್ಯಾಶೆಟ್ ಹಾಳು ಮಾಡ್ತೇನೇನ್ರಿ. ತಡ್ರಿ ನನ್ನ ಕಡೆ ಬ್ಯಾರೇದು ಐತೆ ಕೊಡ್ತೇನೆ, ಮನ್ಯಾಗ ಐತ್ರಿ, ತೊಗೊಂಬಂದು ಕೊಡ್ತೇನೆ. ಗಿರ್ಜಿ ಚಲೋ ಹೊತ್ತಿಗೆ ಬಂದಿ ಬಾ. ನೋಡ ಎಂತ ಚಲೋ ಸೂರ್ಯವಂಶ ಹಾಡು ಕೇಳಾಕತ್ತಿದ್ನಿ. ಅದ್ರ ಕ್ಯಾಸೆಟ್ ತಿರಿ ಹೋಗದ್ ನೋಡ ನಿನ್ನ ಗಂಡ. ಆ ಎಲ್ಲ ರೀಲ್ ಎಳದ್ ಹೊರಗೆ ಹೋಗದ ಏನ್ ವಾಯವ ತೀರ ಎಲ್ಲ ಹಾರ್ಗೆಡದ್ ಹೋತ್ವಾ, ಬೆಂಕಿ ಎತ್ ಹೋತ್ ನೋಡ ಎಲ್ಲ ಹಳಕ್ ಬಿದ್ದು. ಇದ್ರ ಕುಡುಕ್ ಮೂಳಿನ ಇದನ್ನ ತಗ ಸಾಕಾಗೈತ್ ನೋಡ್ರಿ. ಯಾಕಾರ ನನಗಂತರೂ ಇಲ್ಲೋಡಿ ಆಗಲ್ಲ. ನಾ ಇಲ್ಲಿಂದ ಗಡಿಗೆ ತಗೊಂಡ್ ಹೊಂಟಿದ್ನಿಲ್ರಿ, ಕೈ ಇಟ್ಟು ಆಣಿ ಮಾಡಿಬಿಟ್ನು, ಗಡಿಗೆ ಹೊಡೆದ 30 ಬುಕಣಿ ಆತ್ರಿ. ಸುಳ್ಳು ಆಣಿ ಮಾಡ್ತಾರ್ರಿ ಹಿಂಗ ತೆಲಿ ಹಿಡ್ಸಾಕ್ ನಂದತ್ತಾಗ. ಎದ್ರ ಕ್ಯಾಸೆಟ್ರಿ ಅದ? ಯಾ ಹಾಡಿತ್ರಿ ಇದ? ಇವ ಅದ್ ಯಾವ್ದು ಸೂರ್ಯವಂಶ ಪಿಕ್ಚರ್ ಅದ್ರದಿತ್ತು ಇವ. ಒಂದು ಕೇಳ್ಕೊಂತ ಮಾಡ್ತಿದ್ವಿ ಏನೋ ಒಂದು. ಅಯ್ಯೋ ತಡ್ರಿ, ನಮ್ಮ ಮನ್ಯಾಗ ಒಂದ್ ಐತಿ, ನನಗೂ ಬ್ಯಾಸರ ಹಾಕಿರ್ತೈತಲ್ಲ ಮನ್ಯಾಗ ಹಾಕೊಂಡು ನಾನು ಕೇಳ್ತಿರ್ತೇನೆ, ತಂದು ಕೊಡ್ತೇನೆ ತಡ್ರಿ. ಹಚ್ಚಿ ರೋಡ್ ಕೇಳ್ಕೊಂತ ಕುಂದ್ರು. ಗೌಡ್ರ ಹೆಂಗೆ ಹೆದರ್ಕಿಟ್ಟ ನನ್ನ ನಿಂತಿಗೆ. ಇಲ್ಲರಿ ಮಿಸ್ ಕೇಳಿದ್ರು ಒತ್ತ ಓದಿತೀನಕಿನ್ನ ಭಾಳ ಹಿಡಿತಾಗಿಟ್ಕೊಂಡೇನಕಿನ್ನ ನಾನು. ಹೌದೌದ್ ತಗೋ, ಕುಡ್ದು ಈ ಕಾಸ್ಲೆ ಅಲ್ಲಿ ಬಿದ್ದು ಹೇಳ್ತಿ ಮಗನ. ಆ ಬಿದ್ದಂದಿದ್ದಕ್ಕೆ ಲಕ್ಷ್ಯ ಆತ್ ನೋಡ್ರಿ. ಮೊನ್ನೆ ಅವ್ವಾರು ಪಾಪ ಬಿದ್ದು ಬಿಟ್ರಲ್ರಿ, ನಡನು ಹೋತ್ರಿ ಆರಾಮಾದವ. ಅವ್ವಾರು ಬಿದ್ದು ಬಿಟ್ರ ಅಂತ ಕೇಳ್ತಿಯಲ್ಲಿ ಕುಡ್ಕ. ಅಲ್ಲ ಅವ್ವಾರ ಬಿದ್ದಿಲ್ಲ, ಎಂಟೇನ ತಿರ್ವಾಕ್ ಹೋಗಿ ಮಗನ ನೀನ ಹತ್ತಿ ಅವ್ರ ಮೈ ಮೇಲೆ ಬಿದ್ದಿ. ಪಾಪ ನಮ್ಮವ್ವನ್ ನಡ ಅವತ್ತು ಮುರಿದಿದ್ದು ಇವತ್ತಿನರಿಗೆ ಹೇಳಾಕ್ ಬರ್ವಲ್ತು. ಪಾಪ ಹಾಸಿಗೆ ಹಿಡೋದಲ್ಲೇ ಮಕ್ಕೊಂಡತ್ ನಮ್ಮವ್ವ, ಗೊತ್ತನ. ಮಗನ ಬ್ಯಾರೆ ಯಾರಾಗಿದ್ರ ನೀನ್ ಹಾಕಿ ತುಳಿತಿದ್ರು ಮೂಲ್ಯಾಗ. ಅವಾಗ ನೋಡ್ ಕೌಳ್ ಹತ್ತಿ ಶಟಿತಿದ್ದಿ. ಏನೋ ಹೋಗ್ಲಿ ಬಿಡಂತ ನಾವಂತ ಬಿಟ್ಟೇವಿ. ಅಯ್ಯೋ ದೇವ್ರ ಸಿದ್ಧಾರೂಢ ಸದ್ಗುರುನಾಥ. ತಡ್ರಿ ಒಂದೀಟ್ ನನ್ನ ಕಡೆ ಒಂದು ಔಷಧ ಐತ್ರಿ, ಅದನ್ನ ಕುಡಿದ್ರಾಗ ಚಂಗ್ ಅಂತ ಜಿಂಕಿ ಗತೆ ಎಗದ್ ನಿಲ್ಬೇಕು ನೋಡ್ರಿ. ನೆಗದ್ ಹಂಗೈತ್ರಿ. ಔಷಧ ಕೊಡ್ಲೇನ್ರಿ? ನೋಡ್ರಿ ನೋವು ಗೀವು ಎಲ್ಲ ಮರ್ತ್ ಹೋಗ್ಬಿಡ್ಬೇಕವ. ಯಾವ್ದು ಅದು? ಇಲ್ಲ, ರಾಮೇನ್ ಅಂಗಡಿ ತಂದನ್ರಿ. ಉಪ್ಪಿನಕಾಯಿ ಒಂದೀಟ್ ಬಾಜುಕ್ ಒಗರ್ ಹತ್ತಂದ್ರೆ ಇಸಗಿಸಗ್ ಹತ್ತತ್ಲೆ ಹಿಂಗ್ ನಾಲ್ಗಿಗೆ
ಅಂತೇಳಿ ನೆಕ್ಕಿಸಿ ಬಿಡ್ರಿ ಹಿಂಗೆ ಒಟ್ಟು ಅಂತೇಳಿ ಸುಮ್ಕಾಕಾರ ನೋಡ್ರಿ ಅವ್ರು. ನೀವು ಒಬ್ಬ ನೆಕ್ಕಿ ಶಟಿ ಇನ್ನಿದ್ದರಿಗೆಲ್ಲ ಕುಡ್ಸಕ್ ಬರಬೇಡದನ ಸೇರೇನ ಹೊಲ ಸೇರೇನ ಯವ್ವ ಕೊಳತ್ ನಾಯಿನ ಹಾಕಿರ್ತಾರ ಕೊಳತ್ ಹಣ್ಣ ಹಾಕಿರ್ತಾರ ಏನ ಯವ್ವ ಹೊಲಸ್ ಗಟ್ರ ನೀರ ಸುರಿದಿರ್ತಾರ ಆ ಕೆಟ್ಟ ನಾರ್ತದ ಅದನ್ನ ಕುಡ್ದು ಇವ್ ನಾರ್ತಾವ. ಅಕ್ಕಾರ ತಗೋರಿ ಇದನ್ನ ಹಾಕ್ರಿ ಒಟ್ಟು ಪಿಕ್ಚರ್ ಹಾಡು ನಾವು ಕೇಳ್ಕೊಂತ ಕುಂದಿರ್ತೀವತ್ತ. ತುಂಬರ್ವಾ ತುಂಬಾ ತೊಂಬೈಲ್ ನಾ ಹಾಕ್ತೀನಿ ತೊಂಬೈಲ್. ಅವನ್ ಕೈಯಾಗ ಕೊಟ್ಟಗಿಟ್ಟಿವ ಒಂದ್ ಹಾರ್ ಗಿಡಿಸಿನ್ ಈಗ ಇದೊಂದ್ ಹಾರ್ ಗಿಡಿಸ್ತಾನ. ತಾಣ ಕುಂದ್ರಿ ನೀವ ತಗೋರಿ ಅಕ್ಕಾರ. संगीत और सुरीली आवाजों का मिलाप. ಇವ ಬ್ಯಾರೆ ಯಾವ್ದ ತಂದೇನ್ರಿ ನಾನು. ಈಗ ಹಂಗಾರಿ ಈಕಿ ಎಡಬಿಡಂಗಿದ್ದಂಗೆ ಈಕ್ರಿ ಈಕಿ ಯಾವ್ದಾರ ತರಕ್ಕೂ ಯಾವ್ದಾರ ತರ್ತಾಳ. ಹೋದ್ಲು ಯವ್ವ ಅಕ್ಕಿನ ಎದಕ್ ಕಳ್ಸಿದಿ? ಮನ್ಯಾಗ ಇಷ್ಟು ಕೆಲಸ ಇದ್ದುವ ಒಟ್ಟು ಏನಾರ ಅಡಿಗೆ ಪಡಿಗೆ ಮಾಡಕ್ ಬರ್ತಿತ್ತಲ್ಲ ಅದೇ ಮನೆ ಎದಕ್ ಕಳ್ಸಿದಿ? ಏ ಅಕ್ಕಿ ಇದ್ಲಂದ್ರ ಒಂದ್ ರುಚಿ ಏನು ಮಾಡ್ಕೊಂಡ್ ತಿನ್ನಾಕ ಬಿಡುದಿಲ್ಲ ಆಕಿ. ಗಂಡ ಗೊತ್ತಾಕತಿ ಅಕ್ಕಿ ಇದ್ಲಂದ್ರ ಮಾಡ್ಕೊಂಡ್ ತಿಂದ್ರ ಕಣ್ಣು ಬೀಳ್ತಾವ. ಅದಕ್ಕೆ ಸುಮ್ಮನಿರ ನೀನು ಹೋಗ್ಯಾಳ ಇಲ್ಲಿ ಹಾಳಾಗಿ ಸಂಜೆ ಬರ್ತಾಳ ಒಮ್ಮೆ. ಬಾ ಮಸ್ತಾಗಿ ಏನಾರ ಮಾಡಿಕೊಡ್ತೇನೆ ಏನು ಮಾಡ್ಕೊಂಡ್ ತಿಂದು ಅಷ್ಟು ದಬ್ರಿ ತೊಳೆದು ಸ್ವಚ್ಛಗಿ ವಾಪಸ್ ದಬಾಕಿ ಬಿಡುನಂತ. ಅಲ್ಲೆಲ್ಲ ಒಲಿ ಕಡೆ ಅದು ಒರಿಸಿ ತೊಳೆದು ಇಲ್ಲಿಕಂದ್ರ ಕೆದಾಳಲ್ಲ ಯವ್ವ ನಾವಲ್ಲೇ ನನಗಿಟ್ಟಿಲ್ಲ ನನ್ನ ಮಕ್ಕಳಿಗಿಟ್ಟಿಲ್ಲ ಅಂತ ಹಾಡ್ಕೊಂಡು ಅಳ್ತಾಳ ಯವ್ವ ಮತ್ತೆ ತಿಂದಾಗಡೆ. ಅದಕ್ಕೆ ಬಾ ಮಸ್ತಾಗಿ ಬೇಕಾರ ಇದು ಖಾರದ ಕಡಬು ಮಾಡಿ ಕೊಡ್ತೇನಂತ. ನಿನ್ನ ಮಕ್ಳ ಕರಿ ಕುತ್ಕೊಂಡು ಒಲಿ ಅಂತೇಳಿ ಕುತ್ಕೊಂಡು ಒಂದು 6-8 ಕಡಬು ತಿಂದು ಎದ್ದು ಹೋಗಲ್ವಕ್ಕ ಬಾಯಿ ಒರೆಸ್ಕೊಂಡು ಬಾ. ಯವ್ವ ಖಾರದ ಕಡುಬು ಕಂಡ ಬಿಡ್ದಿನ ಆಗಿತ್ತು ತಿಂದು. ಅಲ್ಲಿ ಬಿ ಮತ್ತು ಅಣ್ಣ ಎಲ್ಲ ಸಂತಿ ಸಾಮಾನು ಸಂದಕದಾಗ ಇಟ್ಟಿರ್ತಾನಲ್ಲ ಮತ್ತೆ ಏನು ಮಾಡ್ತಿ? ನಾನು ಬೇರಿಕೆದನೆ ನಮ್ಮ ಮಕ್ಕಳು ಕ್ವಾಣ್ಯಾಗ ಇತ್ತಾಗ ತೆಲ್ದಿಂಬಿನ ಕಡೆ ಈ ಕಡೆ ಒಂದು ಸಣ್ಣ ಚೀಲ ಹೊಟ್ಟೇನು ನೋಡು. ಅದ್ರಾಗ ಯಾ ಹಿಟ್ಟು ಬೇಕು ಏನೇನು ಬೇಕು ಅಟ ಇಟ್ಟೇನಿ. ಕಾಯಿಪಲ್ಲೆ ಏನು ಅಷ್ಟು ಏನು ಸಂದಕದಾಗ ಇಟ್ಟಿರಂಗಿಲ್ಲ ಅರ್ಧಂಬರ್ಧ ಹೊರಗೆ ಇರ್ತೈತಿ. ಹಿಟ್ಟು ಎಣ್ಣೆ ಇಂಥವೆಲ್ಲ ಸಣ್ಣ ಪುಟ್ಟ ಆಗಾಗ ಟೈಮ್ ಸಿಕ್ಕಾಗ ನನಗೆ ಆದಾಗ ಊಟ ತೊಗೊಂಡು ತೆಗೆದಿಟ್ಟೇನಿ. ನೀ ಬಂದಾಗ ಮಾಡಿಕೊಡಕ್ಕೆ ಬರ್ತೈತೆ ಅಂತೇಳಿ ಸುಮ್ಮನಿರ ನೀನು. ಬಾ ಪಟಕ್ಕನ ಮಾಡಿಕೊಡ್ತೀನಿ ತಿನ್ನುವಂತಿ ಬಾ. ಯವ್ವ ದೇವ್ರೆ ಈ ಮುದುಕಿ ಐತಿಲ್ಲ ಇದು ಭಾರಿ ಬೆರಕಿ ಮುದುಕಿದು. ಪಾಪ ಶಾಂತಕ್ಕಾರ ಅಂತೇಳಿ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೊಂಟಾರ. ಬೇರೆ ಯಾರಾದ್ರೂ ಜೀವನ ಮಾಡ್ಯಾರ ಇವ್ರ ಕೈಯಾಗ ಮತ್ತು ಅಂತ ಗೋನ್ ಅಂತ ಹೆಣ್ಮಗಳಿಗೆ ಮಾತಾಡ್ತಾರ ಇವ್ರು. ಅಲ್ಲಿ ಏನ್ರಿ ಅಲ್ಲ ನಿಮ್ಮವು ಏನು ಡಾಕು ನಂಬರ್ 1 ಅದಾಳಿಕಿ. ಪಾಪ ನೋಡ ಆ ಹೆಣ್ಮಗಳು ಎಂಥ ಸಂಪನ್ನ ಐತದ. ಆ ಹೆಣ್ಮಗಳ ಮ್ಯಾಗ ಇಷ್ಟು ಕತ್ತಿ ಮಸಿತಾಳಲ್ಲ ನಿಮ್ಮವು ಅಂತ ನಾನು. ಅಲ್ಲ ನನಗೆ ಅದೇ ವಿಚಿತ್ರ ಕತ್ತದ ಒಂದ್ಸಲ. ಪಾಪ ಅಂತ ಚಲೋ ಹೆಣ್ಮಗಳ ಮ್ಯಾಗ ಕತ್ತಿ ಮಸಿಯಾಕೆ ಮನಸ್ಸರ ಹೆಂಗಾಕತಿ. ಗೋವಿನ ಅಂತ ಹೆಣ್ಮಗಳು ಪಾಪ ಎಷ್ಟು ಚಲೋ ಅಡುಗೆ ಮಾಡ್ತೈತಿ ಅದು ಮಾಡ್ತೈತಿ ಇದು ಮಾಡ್ತೈತಿ ಕರೀತೈತಿ ಒಂದಳತಿ. ನನಗಂತೂ ಬೆಳಗ್ಗಿಂದ ಅಷ್ಟು ಜೀವ ಮಾಡ್ತದ ಹೆಣ್ಮಗಳು ಪಾಪ. ತಿನ್ನಾಕ ಉಣ್ಣಾಕ ಎಲ್ಲ ಮಾಡಿಕೊಡ್ತೈತಿ. ಅಂತ ಹೆಣ್ಮಗಳಿಗೆ ಮಾತಾಡಿ ಅಂದು ಕಟ್ಕೋಬೇಡಲಿ ಪಾಪ. ಮನೆಗೆ ಬಂದು ಹೆಣ್ಮಗಳಿಗೆ ನಿನಗೆ ಎಷ್ಟು ಜೀವ ಮಾಡ್ತಾಳೆ ಎಲ್ಲ ಮಾಡಿಕೊಡ್ತಾಳೆ. ಆದರೂ ಅಂತೀನಿ ನೋಡ್ಲೆ ನಿಮ್ಮ ಅವ್ನ ಕೂಡ ಸೇರ್ಕೊಂಡು ನೀನು ನಮ್ಮ ಅಕ್ಕಂಗ್ಯಾರ ಒಬ್ಬಕ್ಯಾರ ಬಂದ್ರೆ ನೀ ಮಾಡಿ ಅನ್ಲೇ ಸೇವಿ ಇಷ್ಟು. ಯಾಕ್ರಿ ಏನಾತ ನಾ ಮಾಡೋದಿಲ್ಲನ? ಸುಮ್ ಕುಂದ್ರಿ ಎಲ್ಲ ಮಾಡ್ತೇನೆ ಮತ್ತು ಇಂಥವು ಮಾತಾಡ್ತೀರಿ ಅದಕ್ಕೆ ನನಗೆ ತಲೆ ಕೆಡೋದು. ಮತ್ತೆ ಏನು ಮಾಡಿದ್ರು ಬರೀ ಹಿಂಗೆ ಮಾಡೋದಕ್ಕೆ ತಲೆ ಖರಾಬಾಗಿ ಹೋಗತ್ತಂತ. ಮತ್ತೆ ಬರೀ ಒಂದು ಮಾತು ಅನ್ನೋದು ನಾ ಮಾಡಿದ್ರೊಳಗೆ ಒಯ್ಲಡಿಲೆ ಒಂದು 10ನೇ 1 ಭಾಗನೂ ಮಾಡೋದಿಲ್ಲಕಿ. ಸುಮ್ ಕುಂದ್ರು ನೀವು ನನ್ನಂತೇಳಿ ಹೇಳಕ್ಕೆ ಹೋಗ್ಬೇಡ್ರಿ. ಅದು ಕರೆ ಬಿಡು. ಬಾರ್ವಾ ಅಲ್ಲ ಏನಾರ ಪಾಪ ಅಡುಗೆ ಮನೆ ಮಾಡುವತ್ನೇ ಒಂದು ಈಟ್ ಸಬ್ಸ್ ಕೊಡ್ರಿ ಏನಾರ ಮಾಡಿಕೊಡ್ರಿ ಅಂತೇಳಿ ನಿನ್ನಿಂದ ನಾನು ನೋಡ್ತಾ ಇದೀನಿ. ಏನಾರು ಹೇಳುತ್ತಲಿ ನಿಮ್ಮ ಕೈಕಾಲು ನೋವು ಕಾಲು ನೋವು ಆದ್ನು ಇದ್ನು ಎಲ್ಲ ಅಂತಾಳ. ಈಗ ನೋಡಿದನ ಯಾ ನಮ್ಗೆ ಚಿಗುರಿಗಿದ್ದಾಳ. ಅಯ್ಯೋ ದೇವ್ರೇ ಹರಿದ ಹುಡುಗಿಕ್ಕಿಂತ ಬಲ ಅಡ್ಡಾಡಕತ್ತಾಳವ. ಏನೇನು ಅಡುಗೆನೂ ಹೋಗಿ ಮಾಡಾಕತ್ತಾಳ. ನನಗೆ ಒಲಿ ಓದಕ್ಕಾಗೋದಿಲ್ಲ ಕೆಮ್ಮ ದಮ್ಮ ಅಂತಿರ್ತಾರ. ಈಗ ನೋಡಿದ್ರೆ ಯಾ ನಮ್ಗೆ ಜಿಗಿದಾಡಕತ್ತಾರಲ್ಲ. ನಿಮಗೆ ಏನು ತ್ರಾಸ ಆತ? ಸುಮ್ ಕುಂದರ್ರಿ. ಹೊಲಕ್ಕೆ ಹೋಗ್ಕನಂದಿದ್ರಿ ನೀವು ಹೊಲಕ್ಕೆ ಹೋಗಿರಂತ ತಿಳ್ಕೊಂಡು ಅಣ್ಣನ ಕಡೆ ಅವ್ವ ಹೊಲಕ್ಕೆ ಹೋಗ್ಯಾನ ಅಂತ ಹೇಳಿದ್ರು ಗೊತ್ತನ. ನೋಡಿದ್ರಿ ಇಲ್ಲೇ ಮನೆ ಕಡೆನೇ ಅದಿರಿ. ಹೊಂಟಿದ್ದೆ ಬಿಸಿಲು ಭಾಳ ಐತೆ ಅಂತ ಹೊಳ್ಳಿ ಬಂದೆ. ಅಬ್ಬಬ್ಬಾ ಬರ್ರಿ.
ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಅಲ್ರಿ ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಅಲ್ರಿ